ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಆಲೂಗೆಡ್ಡೆ ಮಸಾಲ ಮಾಡ್ತಾ ಇದ್ದೇನೆ. ನೋಡಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡಿರುವಂಥದ್ದು ತುಂಬ ಸಖತ್ತಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನಿಮಗೆ ನಾನ್ ವೆಜ್ ಬೇಕಂತಲೇ ಅನಿಸೋದಿಲ್ಲ ಈ ಥರ ಮಸಾಲ ಇದ್ದರೆ. ಆಲೂಗೆಡ್ಡೆ ಮಸಾಲ ತುಂಬ ಸೂಪರಾಗಿ ಬಂದಿದೆ. ನೋಡಿ, ನಾನ್ ವೆಜ್ ಥರಾನೇ ಆಗ್ತದೆ. ನೋಡಿ ಮಸಾಲ ನೋಡಿ ಯಾವ ಥರ ಬಂದಿದೆ. ನೋಡಿ, ತುಂಬ ಸೂಪರಾಗಿರ್ತದೆ. ನಿಮಗೆ ಚಪಾತಿಗೆ ಇಲ್ಲದ್ರೆ ಪೂರಿಗೆ ಎಲ್ಲ ಉಂಟಲ್ಲ, ಒಳ್ಳೆ ಕಾಂಬಿನೇಷನ್. ನೀರು ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಈ ಥರ ಮಸಾಲ ಮಾಡಿದರೆ. ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿ ಮಾಡಿದ್ದೇನೆ ನಾನು. ತುಂಬ ಸೂಪರಾಗಿ ಬಂದಿದೆ. ಇದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೆ ಟ್ರೆಡಿಷ್ನಲ್ ರೆಸಿಪಿಗಳನ್ನೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಇದು ಮ್ಯಾಂಗ್ಳೂರ್ ರೆಸಿಪಿ, ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ಬ್ರೇಕ್ಫಾಸ್ಟ್ ರೆಸಿಪಿ, ಮತ್ತು ಮ್ಯಾಂಗ್ಳೂರು ಇದೆಲ್ಲ ಕರಿ ಎಲ್ಲ ಮಾಡೋದು, ಫಿಶ್ ಕರಿ ಎಲ್ಲ ಮಾಡೋದು ಹೇಗೆ ಅಂತ ಹೇಳಿ ಹಾಕಿದ್ದೇನೆ. ಒಮ್ಮೆ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ. ಕೆಲವರು ವಿಡಿಯೋ ನೋಡೋದಿಲ್ಲ, ನೋಡದೇ ಕಮೆಂಟ್ ಹಾಕ್ತಾರೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಮೊದಲಿಗೆ ನಾನು ಒಂದು ಜಾರಲ್ಲಿ, ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಕಾಯಿಮೆಣಸು ಮತ್ತು ಒಂದು ತುಂಡು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ನಷ್ಟು ಬಡೆಸೊಪ್ಪು ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ನಾನು ಒಂದು ಫುಲ್ ಗೆಡ್ಡೆ ಹಾಕ್ಕೊಂಡಿದ್ದೇನೆ, ಸಣ್ಣದೊಂದು ಗೆಡ್ಡೆ ಫುಲ್ ಹಾಕ್ಕೊಂಡಿದ್ದೇನೆ. ನೋಡಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಲೂಗೆಡ್ಡೆ ನೋಡಿ, ಇದನ್ನು ಸ್ಕ್ವೇರ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಸ್ವಲ್ಪ. ಅಂದರೆ ಇಲ್ಲದ್ರೆ ಕಪ್ಪಿಗೆ ಆಗ್ತದಲ್ಲ, ಅದಕ್ಕಾಗಿ. ಈಗ ಒಂದು ಕಡಾಯಿ ತಗೊಂಡಿದ್ದೇನೆ. ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನಾನು ತುಪ್ಪ ಯೂಸ್ ಮಾಡ್ತಿದ್ದೇನೆ. ನಿಮಗೆ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ತುಪ್ಪದಲ್ಲಿ ಆದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದಲ್ಲ, ಅದಕ್ಕಾಗಿ ನಾನು ತುಪ್ಪ ಯೂಸ್ ಮಾಡ್ತಿದ್ದೇನೆ. ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಳ್ಬೋದು. ಎಣ್ಣೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಆಲೂಗೆಡ್ಡೆಯನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ಲೇವರ್ ಉಂಟಲ್ಲ, ತುಂಬ ಸೂಪರಾಗಿ ಬರ್ತದೆ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿದರೆ. ನೋಡಿ, ಚೆನ್ನಾಗಿ ಬೇಯಬೇಕಿದು. ಚೆನ್ನಾಗಿ ಫ್ರೈ ಬೇಯುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕಿದು ಆಲೂಗೆಡ್ಡೆಯನ್ನು. ಆಲೂಗೆಡ್ಡೆ ಚೆನ್ನಾಗಿ ಸಾಫ್ಟಾಗಿ ಬರಬೇಕು, ಬೇಯಬೇಕು. ಇದರಲ್ಲಿ ತುಪ್ಪದಲ್ಲೇ ಫ್ರೈ ಆಗಬೇಕು. ನೀವು ಎಣ್ಣೆ ಬೇಕಿದ್ದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೋದು. ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಫ್ರೈ ಆಗ್ತಾ ಬಂದಿದೆ. ನೋಡಿ, ಈ ಥರ ನೋಡಿ ಕಲರ್ ಬರಬೇಕು. ಇದನ್ನೆಲ್ಲ ತೆಗೆದು ಇಟ್ಕೊಳ್ತೇನೆ ಈಗ ನಾನು. ಈಗ ಅದೇ ಕಡಾಯಲ್ಲಿ ನಾನು ಇದು ಸ್ವಲ್ಪ ತುಪ್ಪ ಹಾಕಿ ಮತ್ತು 2 ಮೀಡಿಯಮ್ ಸೈಜಿದು ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಕ್ಯಾಪ್ಸಿಕಮನ್ನು ಅದರ ಒಳಗಿದ ಬೀಜ ಎಲ್ಲ ತೆಗಿಬೇಕು. ತೆಗೆದು ಉದ್ದಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಎಲ್ಲ ಉಂಟಲ್ಲ, ಆಲೂಗೆಡ್ಡೆಗೆ ಒಳ್ಳೆ ಕಾಂಬಿನೇಷನ್. ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರ್ತದೆ. ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ತುಂಬ ಸೂಪರಾಗಿ ಬರ್ತದೆ. ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಮತ್ತು ಈ ಪೇಸ್ಟ್ ಮಾಡಿದ ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಬಡೆಸೊಪ್ಪು ಎಲ್ಲ ಹಾಕ್ತಾ ಇದ್ದೇನೆ. ನೋಡಿ, ಬಡೆಸೊಪ್ಪು ಹಾಕಿದರೆ ಉಂಟಲ್ಲ ಫ್ಲೇವರ್ ಚೆನ್ನಾಗಿ ಬರ್ತದೆ. ಬಡೆಸೊಪ್ಪು ಇಲ್ಲದಿದ್ದರೆ ಉಂಟಲ್ಲ, ನಿಮಗೆ ಗರಂ ಮಸಾಲ ಬೇರೆ ಸ್ಪೈಸಸ್ ಕೂಡ ಹಾಕ್ಕೊಳ್ಬೋದು. ಈ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಳ್ಬೋದು. ನಾನು ಬಡೆಸೊಪ್ಪು 1 ಸ್ಪೂನ್ ಹಾಕ್ಕೊಂಡೆ. ನೋಡಿ, ಈಗ 2 ಟೊಮೆಟೊವನ್ನು ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಮೀಡಿಯಮ್ ಸೈಜಿನ 2 ಟೊಮೆಟೊ. ಇದು ಉಂಟಲ್ಲ, ಇನ್ನು ಚೆನ್ನಾಗಿ ಬೇಯಬೇಕು. ಈ ಟೊಮೆಟೊ ಎಲ್ಲ ಉಂಟಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಮಸಾಲ ತುಂಬ ಚೆನ್ನಾಗಿರ್ತದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುವ ತನಕ ಉಂಟಲ್ಲ ಬಾಡಿಸ್ಬೇಕು. ಸ್ವಲ್ಪ ನೀರು ಹಾಕ್ತೇನೆ ನಾನು. ನೀರು ಹಾಕೋದ್ರಿಂದ ಬೇಗ ಬೇಯ್ತದೆ. ನೀರು ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡ್ತೇನೆ. 2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಈಗ ಟೊಮೆಟೊ ಎಲ್ಲ ನೋಡಿ ಸಾಫ್ಟ್ ಆಗಿದೆ. ನೋಡಿ, ಮಸಾಲೆ ಎಲ್ಲ ಉಂಟಲ್ಲ ಚೆನ್ನಾಗಿ
ಸಾಫ್ಟಾಗಿ ಬಂದಿದೆ. ಯಾವುದೇ ಪದಾರ್ಥ ಮಾಡುವಾಗ ಉಂಟಲ್ಲ ಪೇಷನ್ಸ್ ಬೇಕು ಸ್ವಲ್ಪ. ನೋಡಿ ಈ ಥರ ಚೆನ್ನಾಗಿ ಬೇಯುವ ತನಕ ಸ್ವಲ್ಪ ಬಿಟ್ಟರೆ ಉಂಟಲ್ಲ ತುಂಬ ಸೂಪರಾಗಿರ್ತದೆ. ನೋಡಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತೊಂದು ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಮತ್ತೊಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು ಗರಂ ಮಸಾಲ ಪೌಡರ್. ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ನೋಡಿ ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಸಾಲ. ನಿಮಗೆ ಉಂಟಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿ ಮಾಡಬೇಕು. ಮಸಾಲ ಉಂಟಲ್ಲ ಒಳ್ಳೆ ತುಂಬ ಚೆನ್ನಾಗಿರ್ತದೆ. ನೋಡಿ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡ್ರೆ ಆಯಿತು. ಇನ್ನು ಚೆನ್ನಾಗಿ ಕುದಿಬೇಕಿದ್ದು ನೀರು ಹಾಕಿ ಉಂಟಲ್ಲ ಚೆನ್ನಾಗಿ. ನಿಮ್ಮದು ಮಸಾಲ ಎಲ್ಲ ಉಂಟಲ್ಲ ಚೆನ್ನಾಗಿ ಎಷ್ಟು ಕುದೀತದಲ್ಲ ಅಷ್ಟು ಟೇಸ್ಟಾಗಿ ಬರ್ತದೆ. ಅದಕ್ಕೆ ಹೇಳಿದ್ದು ನಾನು, ಪೇಷನ್ಸ್ ಇದ್ದರೆ ಉಂಟಲ್ಲ ಪದಾರ್ಥ ಎಲ್ಲ ಮಾಡುವಾಗ ಪೇಷನ್ಸ್ ಸ್ವಲ್ಪ ಬೇಕು. ಅಂದರೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಉಂಟಲ್ಲ ಚೆನ್ನಾಗಿ ಕುದಿಸಬೇಕು, ಆಗ ನಿಮಗೆ ಚೆನ್ನಾಗಿರ್ತದೆ ಮಸಾಲ. ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡೆ ನಾನು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈಗ ಮುಚ್ಚಿ ಇಟ್ಕೊಂಡೆ ಚೆನ್ನಾಗಿ ಬೇಯಲಿ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕಿದು ಮಸಾಲ. ನೋಡಿ ಕುದೀತಾ ಉಂಟು ನೋಡಿ ಚೆನ್ನಾಗಿ. ಮಸಾಲ ಚೆನ್ನಾಗಿ ನೀವು ಎಷ್ಟು ಕುದಿಸ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ. ಎಷ್ಟು ಚೆನ್ನಾಗಿ ಬೇಯಿಸ್ತೀರಿ ಅಷ್ಟು ಚೆನ್ನಾಗಿ ಮಸಾಲ ಬರ್ತದೆ. ಮತ್ತು ಉಪ್ಪೆಲ್ಲ ಉಂಟಲ್ಲ ಕರೆಕ್ಟಲ್ಲಿ ಇರಬೇಕು. ನಾನು ಉಪ್ಪು ಸ್ವಲ್ಪ ಕಮ್ಮಿ ಉಂಟಂತ ಮತ್ತೆ ಪುನಃ ಹಾಕ್ಕೊಂಡೆ ಉಪ್ಪು. ಅದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಇದ್ದರೆ ಉಂಟಲ್ಲ ಆಲೂಗಡ್ಡೆ ಮಸಾಲ ತುಂಬ ಚೆನ್ನಾಗಿರ್ತದೆ. ನೋಡಿ ಈಗ ಫ್ರೈ ಮಾಡಿದ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇದರಲ್ಲೇ ತುಪ್ಪದಲ್ಲೇ ಫ್ರೈ ಮಾಡಿದ್ದು ನಾನು. ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಿದೆ. ಹಾಗಾಗಿ ನೀವು ಬೇಯಬೇಕಂತ ಏನಿಲ್ಲ, ಚೆನ್ನಾಗಿ ಕುದಿದ್ರೆ ಆಯಿತು. ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಸೂಪರಾಗಿ ಬಂದಿದೆ. ಇದಕ್ಕೆ ಉಂಟಲ್ಲ ಕೊನೆಯಲ್ಲಿ ನಾನು ಇದು ಕೊತ್ತಂಬರಿ ಸೊಪ್ಪು ಇದ್ದರೆ ಉಂಟಲ್ಲ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ನೋಡಿ ಸೂಪರಾಗಿ ಬಂದಿದೆ. ನೋಡಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಸ್ಪ್ರಿಂಗ್ ಆನಿಯನ್ ಇದ್ದದ್ರಿಂದ ಹಾಕ್ಕೊಂಡೆ ನಾನು. ಹಾಕಲೇಬೇಕು, ಕಂಪಲ್ಸರಿ ಏನೋ ಅಲ್ಲ, ಹಾಕಲೇಬೇಕಂತೇನಿಲ್ಲ, ಇದ್ದಿದ್ದರಿಂದ ಹಾಕ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಂಡ್ರೆ. ಆಲೂಗೆಡ್ಡೆಗೆ ಒಳ್ಳೆ ಕಾಂಬಿನೇಷನ್ ಸ್ಪ್ರಿಂಗ್ ಆನಿಯನ್ ಹಾಕಿದರೆ ತುಂಬ ಸೂಪರಾಗಿರ್ತದೆ. ಒಮ್ಮೆ